ಮಂಚೇನಹಳ್ಳಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹರಿರಾಮ್ ಮಾತನಾಡಿ, ಯಾವುದೇ ದೇಶ ಅಭಿವೃದ್ಧಿಯಾಗಲು ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರುತ್ತದೆಯೋ ಅಷ್ಟು ಅಭಿವೃದ್ಧಿಯಾಗಲಿದೆ. ಗುಣಮಟ್ಟ ಇಲ್ಲವಾದರೆ ಆಗ ದೇಶದ ಅಭಿವೃದ್ಧಿಯು ಸ್ಥಗಿತಗೊಳ್ಳುತ್ತದೆ. ಹಾಗಾಗಿ ಯುವ ಪೀಳಿಗೆಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರ ಭವಿಷ್ಯಕ್ಕೆ ಬೇಕಾದ ಮಾಹಿತಿ ಮನದಟ್ಟು ಮಾಡಿದ್ದೇವೆ ಎಂದರು. ಯಾವುದೇ ಒಂದು ಸಮಾಜ ಅಥವಾ ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಆ ದೇಶದ ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರ್ತದೋ ಅಷ್ಟು ವೇಗವಾಗಿ ಆ ದೇಶದ ಸಮಾಜ. ಯಾವಾಗ ಮಾನವ ಸಂಪನ್ಮೂಲದ ಗುಣಮಟ್ಟ ಹೆಚ್ಚಾಗುತ್ತೋ ಆವಾಗ ಆಟೋಮೆಟಿಕ್ ದೇಶ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅವರು ಒಂದು ರೀತಿಯಾದಂಥ ಸರಿಯಾದಂಥ ಮಾರ್ಗದರ್ಶನದ ಮತ್ತು ಬಹಳ ಮುಖ್ಯವಾಗಿ ಆ ಓದುವಂಥ ವಯಸ್ಸಿದೆಯಲ್ಲ ಅವರಿಗೆ ನಾವು ಸೂಕ್ತವಾದಂಥ ಮಾಹಿತಿಯನ್ನು ಒದಗಿಸ್ತೀವಿ. ಮಕ್ಕಳಿಗೆ ಓದೋ ಆಸಕ್ತಿ ಇರ್ತದೆ, ಅದರ ಮಾಹಿತಿ ಇರುತ್ತೆ. ಸೊ ಅವರಿಗೆ ಆ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರುವ ಎಲ್ಲ ಮಾಹಿತಿಯನ್ನು ಕೊಡುವ ಜೊತೆಗೆ ಅವರಿಗೆ ನಾವು ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗೂ ತನ್ನೊಳಗೆ ಒಂದು ಶಕ್ತಿ ಇದೆ. ನಾವು ಪೋಷಕರು ಅಥವಾ ಸಮಾಜದ ಅಭಿವೃದ್ಧಿ ಆ ಒಳಗಿರೋ ಶಕ್ತಿಯನ್ನು ಹೊರಗೆ ತರುವಂಥ ಕೆಲಸ ಮಾಡ್ತೀವಿ. ಈ ಥರದ ಪ್ರತಿಭಾ ಪುರಸ್ಕಾರಗಳಂತಂದರೆ ಮಕ್ಕಳಿಗೆ ಒಂದು ರೀತಿ ಅವರಿಗೆ ಎನ್ಕರೇಜ್ಮೆಂಟ್ ಆಗ್ತದೆ. ಮತ್ತು ಇದನ್ನು ನೋಡಿ ಬೇರೆ ಮಕ್ಕಳು ಕೂಡ ನಾವು ಹಿಂಗೆ ಆದರೆ ನಮಗೂ ಸನ್ಮಾನ ಮಾಡ್ತಾರೆ, ನಾವು ಹಿಂಗಾದ್ರೆ ಇದು ಪ್ರತಿಯೊಬ್ಬ ಮಾನವನ ಬೇಸಿಕ್ ಗುಣ ಏನಂದರೆ ಅವನಿಗೆ ಐಡೆಂಟಿಟಿ ಕ್ರೈಸಿಸ್ ಇರುತ್ತೆ. ನಾನು ಯಾರಾದ್ರೂ ಗುರುತಿಸ್ಬೇಕು, ನಾನು ಯಾರಾದ್ರೂ ಮೆಚ್ಚಬೇಕು, ನಾನು ಹೊಗಳಬೇಕು ಅನ್ನೋದು ಮಾನವನ ಸಹಜ ಗುಣ ಇದೆ ಯಾರಿಗೆ ಆಗಲಿ. ಹಾಗಾಗಿ ಈ ಮಕ್ಕಳಿಗೆ ನಾವು ಆ ಥರ ಪ್ರೋತ್ಸಾಹ ಮಾಡಿದಾಗ ಓದಂಥ ಮಕ್ಕಳಿಗೆ ಶಬಾಷ್ ಅಂತೇಳಿ ಮುಂದಿನ ದಾರಿ ತೋರಿಸ್ತಾರೆ. ಅವರು ಓದ್ತಾರೆ, ಇನ್ನೂ ಚೆನ್ನಾಗಿ ಓದ್ತಾರೆ, ದೊಡ್ಡ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ಸಮಾಜಕ್ಕೆ ಒಂದು ಅಸೆಟ್ ಆಗ್ತಾರೆ. ವಕೀಲ ದಿಲೀಪ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳ ಕನಸುಗಳನ್ನು ನನಸಾಗಿ ಮಾಡುವ ಮೊದಲ ವೇದಿಕೆಯೇ ಪ್ರತಿಭಾ ಪುರಸ್ಕಾರ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿನಿ ಹಂಸವೇಣಿ ಮಾತನಾಡಿ, ಭಾರತೀಯ ಪರಿವರ್ತನಾ ಸಂಘದಿಂದ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ಖುಷಿ ತಂದಿದೆ ಎಂದರು. ನಮಗೆ ಭಾರತೀಯ ಪರಿವರ್ತನಾ ಸಂಘ ಸೇವಾ ಸಂಘದವರು ನಮಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ. ಅದರಿಂದ ನಮಗೆ ತುಂಬಾ ಉಪಯೋಗ ಆಗಿದೆ ಮತ್ತು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಅವ್ರು ಈ ತರ ಗ್ರಾಮೀಣ ಮಕ್ಕಳಿಗೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮತ್ತೆ ಬೇರೆಯವ್ರಿಗೆಲ್ಲ ತುಂಬಾ ಒಂಥರ ಪ್ರತಿಭೆ ಮೂಡಿಸ್ದಂಗೆ ಆಗುತ್ತೆ. ಅವ್ರಿಗೆ ಇನ್ನೂ ಬೇರೆದ್ರಲ್ಲಿ ಆಸಕ್ತಿ ಹುಟ್ಟುತ್ತೆ, ನಾವಿನ್ನೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದ್ರಲ್ಲಿ. ಸೊ ಅದಕ್ಕೆ ಈ ತರ ಮಾಡಿರೋದಕ್ಕೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ. ನನ್ನ ಹೆಸರು ಹಂಸವೇಣಿ. ಕಾರ್ಯಕ್ರಮದಲ್ಲಿ ಜಂಬೆ ಬಾಲು ಅವರು ತಮಟೆ ವಾದನದಲ್ಲಿ ನಾನಾ ರೀತಿಯ ಗಮನ ಸೆಳೆಯುವ ವಾದನ ನುಡಿಸಿದರು. ಶಶಿಕಿರಣ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.